ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾವಯವ ಕೃಷಿ, ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ. ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ. ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿಯವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣೋ ಶರಣಾರ್ಥಿ. ಇವತ್ತು ನಾವು ವಿಶ್ವಗುರು ಬಸವಣ್ಣನವರ ಒಂದು ಬಹಳ ಗಟ್ಟಿಯಾದ ವಚನದ ಬಗ್ಗೆ ಮಾತಾಡೋಣ ಅಂತ. ಇದು ಬರೀ ವಚನ ಅಷ್ಟೇ ಅಲ್ಲ ನೋಡ್ರಿ, ನಮ್ಮೆಲ್ಲರ ಜೀವನಕ್ಕೊಂದು ಸವಾಲಿದ್ದಂಗೆ. ಬನ್ನಿ ಇದರೊಳಗೆ ಇಳಿದು ಇದರ ಮರ್ಮ ಏನು ಅಂತ ನೋಡೋಣ. ನೋಡ್ರಿ, ಈ ವಚನವೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಬಿಂದು. ಮೊದಲನ ಸಾಲಿನಾಗ ಒಂದು ಸವಾಲೈತಿ, ಆಮೇಲೆ ದೇವ್ರ ಮುಂದ ಒಂದು ಬೇಡಿಕೆ ಐತಿ, ಮತ್ತು ಕೊನೆಯಾಗ ಆ ಬೇಡಿಕೆ ಪೂರೈಸಲಿಕ್ಕೆ ಒಂದು ಕಂಡೀಷನ್ ಕೂಡ ಐತಿ. ಒಂದೊಂದಾಗಿ ಬಿಡಿಸಿ ನೋಡೋಣ ಬನ್ರಿ. ಮೊದಲಿಗೆ ಬಸವಣ್ಣನವರು ನಮ್ಮ ಮುಂದೆ ಒಂದು ದೊಡ್ಡ ಸವಾಲ್ ಇಡ್ತಾರ ನೋಡ್ರಿ. ಇದು ನಮ್ಮ ಗೌರವ, ನಮ್ಮ ಜವಾಬ್ದಾರಿ ಬಗ್ಗೆ ಮಾತಾಡ್ತೈತಿ. ಅಂಕ ಓಡಿದಡೆ ತೆತ್ತಿಗಂಗೆ ಭಂಗವಯ್ಯ. ಇದರ ಅರ್ಥ ಏನು? ಅಂಕ ಅಂದ್ರೆ ಕುಸ್ತಿ ಆಡೋ ಅಖಾಡ ಅಂತ ತಿಳ್ಕೊರಿ. ಆ ಅಖಾಡದಾಗ ಜಟ್ಟಿಯೊಬ್ಬ ಕುಸ್ತಿ ಆಡಕ್ ಬಂದಿರ್ತಾನೆ. ಆದ್ರೆ ಅವ ಹೆದ್ರಿ ಓಡಿ ಹೋದ್ರ ಅವಮಾನ ಯಾರಿಗೆ? ಅವನಿಗಷ್ಟೇ ಅಲ್ಲ, ಅವನನ್ನ ನಂಬಿ ದುಡ್ಡು ಹಾಕಿ ಆ ಅಖಾಡಕ್ಕೆ ಇಳಿಸಿದ್ನಲ್ಲ ಆ ತೆತ್ತಿಗ ಅಂದ್ರೆ ಸ್ಪಾನ್ಸರ್, ಅವನಿಗೂ ದೊಡ್ಡ ಅವಮಾನ ಅಲ್ರಿ. ಹಂಗಾದ್ರೆ ಈ ಅಂಕ ಅನ್ನೋ ಶಬ್ದದ ನಿಜವಾದ ಮರ್ಮ ಏನು? ಬಸವಣ್ಣನವರು ಬರೀ ಕುಸ್ತಿ ಅಖಾಡ ಬಗ್ಗೆ ಹೇಳ್ತಿದ್ದಾರಾ? ಖಂಡಿತ ಇಲ್ಲ. ಇದರಾಗ ದೊಡ್ಡ ಮರ್ಮನೇ ಅಡಗೈತಿ. ಬನ್ನಿ ಇದರ ಆಳ ನೋಡೋಣ. ಅಂಕ ಅಂದ್ರೆ ಯುದ್ಧ ಭೂಮಿ, ಪಂಥಾಹ್ವಾನದ ಜಾಗ, ಅಥವಾ ನಾವು ಜೀವನದಲ್ಲಿ ಎದುರಿಸೋ ಯಾವುದೇ ಪರೀಕ್ಷೆಯ ಕ್ಷೇತ್ರ. ಇದು ನಮ್ಮ ಜೀವನದ ಅಖಾಡ. ನಾವೆಲ್ಲರೂ ಈ ಅಖಾಡದಾಗ ಒಂದಿಲ್ಲೊಂದು ಕುಸ್ತಿ ಆಡ್ತಾನೆ ಇರ್ತೀವಿ ಅಲ್ರಿ. ಇದನ್ನ ನಮ್ಮ ಭಾಷೆಯಾಗ ಸರಳವಾಗಿ ಹೇಳ್ಬೇಕಂದ್ರ ಕೇಳ್ರಿ, ಪರೀಕ್ಷಾ ಬಂದಾಗ ಇದ್ದಕ್ಕಿದ್ದಂಗೆ ಹೊಟ್ಟಿನಾಗ ಚುರುಕಂದಂಗ ಎಲ್ಲ ಓದಿ ಫೀಸ್ ಕಟ್ಟಿ ಕಾಲೇಜ್ಗೆ ಕಳಿಸಿದ ನಮ್ಮ ಅಪ್ಪ ಅವ್ವನ ಗತಿ ಏನು? ಅವರಿಗೆ ಅವಮಾನ ಅಲ್ರಿ. ಜಟ್ಟಿ ಓಡಿ ಹೋದ್ರ ಅವನನ್ನ ನಂಬಿದವರಿಗೆ ಭಂಗ ಅಂದ್ರೆ ಅವಮಾನ. ಅದೇ ನೋಡ್ರಿ ಈ ವಚನದ ಮೊದಲ ಸಾಲಿನ ಸರಳ ಅರ್ಥ. ಸರಿ, ಈ ಸವಾಲಾಯ್ತು. ಈಗ ವಚನದ ಎರಡನೇ ಭಾಗಕ್ಕೆ ಬರೋಣ. ಇಲ್ಲಿಂದ ಕಥೆನೇ ಬೇರೆ. ಇಲ್ಲಿ ಬರೋದು ದೇವರ ಮುಂದೊಂದು ನೇರವಾದ, ಮನಸ್ಸು ಕರಗುವಂಥ ಮನವಿ. ಕಾದಿ ಗೆಲ್ಲಿಸಯ್ಯ ಎನ್ನನು. ಎಂಥ ಮಾತು ನೋಡ್ರಿ ಇದು. ನಾನು ಹೋರಾಡ್ತೀನಿ, ನೀ ಗೆಲ್ಲಿಸುವಂತಿಲ್ಲ. ನನ್ನ ಪರವಾಗಿ ನೀನೇ ಯುದ್ಧ ಮಾಡಿ ನನ್ನನ್ನು ಗೆಲ್ಲಿಸುವಂತ ಬೇಡ್ಕೋತಿದ್ದಾರೆ. ಅಂದ್ರೆ ನನ್ನ ಕೈಯಾಗ ಏನೂ ಇಲ್ಲಪ್ಪ ಕೂಡಲ ಸಂಗಮ ದೇವ, ಈ ಯುದ್ಧನ ನೀನೇ ನಿಂತು ಗೆಲ್ಲಿಸ್ಕೊಡ್ಬೇಕು ಅನ್ನೋ ಒಂದು ಸಂಪೂರ್ಣ ಶರಣಾಗತಿ ಇದು. ಈ ಸಂಪೂರ್ಣ ಶರಣಾಗತಿಯ ಭಾವ ಇದೆಯಲ್ಲ, ಅದನ್ನ ಅನುಭವಿಸೋದು ಮತ್ತು ಹಂಚಿಕೊಳ್ಳೋದು ಸುಲಭ ಅಲ್ಲ. ನಮ್ಮ ಈ ಜ್ಞಾನ ಹಂಚೋ ಪ್ರಯತ್ನ ಕೂಡ ಹಂಗೆ. ಇದಕ್ಕೆ ನಿಮ್ಮ ಬೆಂಬಲವೇ ನಮಗೊಂದು ದೊಡ್ಡ ಶಕ್ತಿ. ಅದಕ್ಕೆ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಇದನ್ನ ತಲುಪಿಸೋಣ. ಸರಿ, ಹಂಗಾದ್ರೆ ಆ ಗೆಲುವಿಗೆ ಬೇಕಾದ ಯೋಗ್ಯತೆ ಏನು? ಬಸವಣ್ಣನವರು ಅದಕ್ಕೂ ಉತ್ತರ ಕೊಡ್ತಾರ. ಬನ್ನಿ ನೋಡೋಣ. ಸರಿ, ದೇವರನ್ನ ಗೆಲ್ಲಿಸುವಂತ ಕೇಳಿದ ತಕ್ಷಣ ದೇವರು ಬಂದು ಗೆಲ್ಸ್ಬಿಡ್ತಾನೇನ್ರಿ? ಇಲ್ಲ, ಅದಕ್ಕೊಂದು ಕಂಡೀಷನ್ ಐತಿ, ಒಂದು ನಿಯಮ ಐತಿ. ಅದೇ ನೋಡ್ರಿ ಈ ವಚನದ ಅಸಲಿ ಸೂತ್ರ. ಎನ್ನ ತನು ಮನಧನದಲ್ಲಿ ವಂಚನೆ ಇಲ್ಲದೆ, ಅಂದ್ರೆ ನನ್ನ ದೇಹದಿಂದ, ನನ್ನ ಮನಸ್ಸಿನಿಂದ ಮತ್ತು ನನ್ನ ಸಂಪತ್ತಿನಿಂದ ಯಾವುದೇ ರೀತಿಯ ವಂಚನೆ, ಮೋಸ ಇಲ್ಲದೆ ಇದ್ರೆ ಮಾತ್ರ ನೀನ್ ಬಂದು ನನ್ನನ್ನು ಗೆಲ್ಲಿಸ್ಬೇಕು. ನಮ್ಮ ಕಾಯಕ, ನಮ್ಮ ಯೋಚನೆ, ನಮ್ಮ ವ್ಯವಹಾರ ಇವೆಲ್ಲ ಶುದ್ಧ ಇದ್ದಾಗ ಮಾತ್ರ ದೇವರ ಸಹಾಯ ಸಿಗ್ತೈತಿ. ಅಂದ್ರೆ ಸುಮ್ಮನೆ ದೇವರ ಮುಂದೆ ಕೈಯೊಡ್ಡಿ ಗೆಲ್ಸು ಅಂದ್ರೆ ಮುಗಿಲಿಲ್ಲ. ಆ ಗೆಲುವಿಗೆ ನಾವು ಯೋಗ್ಯರಾಗಿರ್ಬೇಕು. ನಮ್ಮ ನಡವಳಿಕೆ, ನಮ್ಮ ಯೋಚನೆ, ನಮ್ಮ ವ್ಯವಹಾರ ಎಲ್ಲವೂ ಶುದ್ಧ ಇದ್ದಾಗ ಮಾತ್ರ ದೇವರು ಒಲಿತಾನ. ನೋಡ್ರಿ, ಎಂಥ ಅದ್ಭುತವಾದ ಮಾತು. ಸರಿ, ಈ ವಚನ 12ನೇ ಶತಮಾನದ್ದು. ಇವತ್ತಿನ ನಮ್ಮ ಫಾಸ್ಟ್ ಜೀವನಕ್ಕೆ ಇದು ಯಾಕೆ ಬೇಕು? ಇದರ ಪ್ರಸ್ತುತತೆ ಏನು? ಬನ್ನಿ ಸ್ವಲ್ಪ ವಿಚಾರ ಮಾಡೋಣ. ನಮ್ಗೆಲ್ಲ ನಮ್ದೇ ಆದ ಅಖಾಡ ಅದವಲ್ರಿ. ನಮ್ಮ ಕೆಲ್ಸದ ಜಾಗ, ನಮ್ಮ ಗುರಿಗಳು, ಮನಿ ಜವಾಬ್ದಾರಿ. ಒಂದೊಂದ್ಸಲ ಸರಿ ತಪ್ಪು ಯಾವುದು ಅಂತ ತಿಳಿದಂಗಾದಾಗ ಇವೆಲ್ಲ ನಮಗೆ ಅಂಕಗಳೇ. ಈ ಅಖಾಡದಲ್ಲಿ ನಾವು ಹೆದರಿ ಓಡಿ ಹೋದ್ರೆ ನಮ್ಮನ್ನ ನಂಬಿದವ್ರಿಗೆ ನಾವು ಅವಮಾನ ಮಾಡ್ದಂಗೆ ಅಲ್ವಾ? ಹಂಗಾದ್ರೆ ಇವತ್ತಿನ ನಮ್ಮ ಅಖಾಡ ಯಾವುದು? ಆ ಅಖಾಡದಲ್ಲಿ ನಾವು ತನು ಮನ ಧನದಲ್ಲಿ ವಂಚನೆ ಇಲ್ದಂಗೆ ಹೋರಾಡ್ತಿದೀವಾ?
ಈ ಪ್ರಶ್ನೆನ ನಮಗ್ ನಾವೇ ಪ್ರಾಮಾಣಿಕವಾಗಿ ಕೇಳ್ಕೋಬೇಕಾಗೈತಿ. ಮತ್ತೊಮ್ಮೆ ಎಲ್ರಿಗೂ ಶರಣೋ ಶರಣಾರ್ಥಿ.